ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಪೂರ್ವಿ ವಿನುಗೌಡ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾವು ಹೊರಗಡೆ ಬಂದಿದ್ದೀವಿ. ಎಲ್ಲಿಗೆ ಅಂದರೆ ಕಾರ್ನರ್ ಹೌಸ್. ನಮ್ಮ ಮೈಸೂರಲ್ಲಿ ಇದೆಯಲ್ಲ, ಆ ಕಾರ್ನರ್ ಹೌಸ್ಗೆ ಬಂದಿದ್ದೀವಿ. ಸೂಪರ್ ಆ್ಯಂಡ್ ಡೆಲಿಷಿಯಸ್ ಆಗಿರುತ್ತೆ. ಐಸ್ ಕ್ರೀಮ್ಸ್ ಮಾತ್ರ ಒರಿಜಿನಲ್ ಟೇಸ್ಟ್. ಇಲ್ಲಿ ನೋಡಿ, ನಮ್ಮ ಮಮ್ಮಿ ಮತ್ತು ನಮ್ಮ ಭಾವ ಮತ್ತು ನಮ್ಮ ಹಸ್ಬೆಂಡ್ ಇಲ್ಲಿ ಎಲ್ಲರೂ ಬಂದಿದ್ದೀವಿ. ಸೊ ಇಲ್ಲಿಗ ಐಸ್ ಕ್ರೀಮ್ ಎಲ್ಲ ತಿಂದಾಯ್ತೀಗ. ಸೊ ಈಗ ಎಲ್ಲಿ ಹೋಗ್ತಿದ್ದೀವಿ ಅಂತ ಮುಂದೆ ತೋರಿಸ್ತೀನಿ. ಟಿಲ್ ದೆನ್ ಕೀಪ್ ವಾಚಿಂಗ್. ಹಾಯ್ ಫ್ರೆಂಡ್ಸ್, ಇವಾಗ ನಾನು ವೆಡ್ನೆಸ್ಡೇ ವ್ಲಾಗ್ ಮಾಡ್ತಿದ್ದೀನಿ. ನಾವು ಹೊರಗಡೆ ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ, ನಾನ್ ವೆಜ್ ಹೋಟೆಲ್ಗೆ. ಸೊ ಈಗ ಊಟ ಎಲ್ಲ ಆಯಿತು. ಊಟ ಮಾಡಿಕೊಂಡು ನಮ್ಮ ಮೈಸೂರು ಕಾರ್ನರ್ ಹೌಸ್ಗೆ ಬಂದಿದ್ದೀವಿ. ನಾವು ಐಸ್ ಕ್ರೀಮ್ ತಿನ್ನಬೇಕಂದ್ರೆ ಇಲ್ಲೇ ಬರೋದು, ಯಾಕಂದರೆ ನ್ಯಾಚುರಲ್ ಟೇಸ್ಟ್ ಇರುತ್ತೆ ಮತ್ತು ಡೆಲಿಷಿಯಸ್ ಆಗಿರುತ್ತೆ. ಈಗ ಹೊಸ ಐಸ್ ಕ್ರೀಮ್ ತೊಗೊಂಡಿದ್ದೀವಿ, ಹೊಸ ಫ್ಲೇವರು. ಅದು ಯಾವುದಂದರೆ ಮಾಲ್ಟ್ ಚಾಕ್ಲೇಟ್ ಫಡ್ಜು. ಹೊಸ್ದಾಗಿದೆ ಐಸ್ ಕ್ರೀಮ್. ನೋಡಿ, ನನ್ನ ಹಸ್ಬೆಂಡ್ ಆಗಲೇ ಟೇಸ್ಟ್ ಮಾಡ್ತಾಯಿದ್ದಾರೆ, ಹೇಳ್ತಾಯಿದ್ದಾರೆ ಆಲ್ರೆಡಿ ಹೇಗಿದೆ ಅಂತ ಕತ್ ಕುಣಿಸ್ತಿದ್ದಾರೆ. ನಮ್ಮ ಭಾವ ತಿಂತಿದ್ದಾರೆ. ಅದು ಸಿಂಗಲ್ ಸ್ಕೂಪ್, ಮಾಮೂಲಿ ರೆಗ್ಯುಲರ್ ತೊಗೊಳ್ತೀವಿ ಅದು. ಮಮ್ಮಿ ರೇರ್ ಐಸ್ ಕ್ರೀಮ್ ತಿನ್ನೋದು. ಸೊ ಈಗ ನಾನು ಟೇಸ್ಟ್ ಮಾಡ್ತಿದ್ದೀನಿ. ಇಟ್ಸ್ ವೆರಿ ಡೆಲಿಷಿಯಸ್ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ ಐಸ್ ಕ್ರೀಮ್ ಮಾತ್ರ. ಐಸ್ ಕ್ರೀಮ್ ತಿಂದ್ಕೊಂಡು ಒಳ್ಳೆ ರಿಫ್ರೆಶ್ಮೆಂಟ್ ಆಗುತ್ತೆ ಐಸ್ ಕ್ರೀಮ್ ತಿಂದರೆ. ನೋಡಿ, ಈಗ ಹೊರಗಡೆ ಬಂದಿದ್ದೀವಲ್ಲ ನಾವು, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಾವು ಹೊರಗಡೆ ಟ್ರಿಪ್ ಹೋಗಲೇಬೇಕು, ಯಾಕಂದರೆ ಮನೇಲಿದ್ದು ಇದು ಬೋರ್ ಆಗುತ್ತೆ. ಸೊ ಒಂದು ಸ್ಮಾಲ್ ಟ್ರಿಪ್ಪು ಇಲ್ಲೇ ನಮ್ಮ ಸರೌಂಡಿಂಗ್ಸೇ, ಮೈಸೂರು ಸರೌಂಡಿಂಗ್ಸೇ ಹೋಗ್ತೀವಿ. ಈಗ ಬಿಸಿಲಲ್ವಾ ಸ್ವಲ್ಪ, ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಹೋದರೆ ಕಷ್ಟ, ಯಾಕಂದರೆ ದಾವ ಜಾಸ್ತಿ ಆಗುತ್ತೆ. ಈ ಮಳೆ ಚಳಿಗಾಲದಲ್ಲೆಲ್ಲ ಹೋದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಿಂಗೆ ಸ್ಮಾಲ್ ಟ್ರಿಪ್ ಬಂದಿದ್ದೀವಿ. ಈಗೆಲ್ಲ ಐಸ್ ಕ್ರೀಮ್ ತಿಂದ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ. ಐಸ್ ಕ್ರೀಮೆಲ್ಲ ತಿಂದಾಯಿತು, ಹರಟೆ ಹೊಡೆದಾಯಿತು. ಈಗ ಹೋಗ್ತಾ ಇದ್ದೀವಿ. ನೀವು ಈಗ ನಾನು ನೇಚರ್ ತೋರಿಸ್ತೀನಿ ಹೇಗಿದೆ ಅಂತ. ಆ ಕಡೆ ನೋಡ್ತಾ ಇದ್ರೆ ನೀವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡ್ಬೋದು. ಈಗ ನೋಡಿ ಮುಂದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಸೊ ನಾವು KRS ಬ್ಯಾಕ್ ವಾಟ್ರಿಗೆ ಹೋಗ್ತಿದ್ದೀವಿ, ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ನೋಡಿ, ಇಲ್ಲೆಲ್ಲ ಫುಲ್ಲು ನೀರೆಲ್ಲ ಎಷ್ಟು ಕಡಿಮೆ ಆಗೋಗಿದೆ. ಸಮ್ಮರ್ ಸೀಸನಲ್ಲೆಲ್ಲ ನೀರೇ ಇರಲ್ಲ, ನೀರೇ ಕಷ್ಟ. ಈಗ ಮಳೆಗಾಲ ಚಳಿಗಾಲದಲ್ಲಂತೂ ಫುಲ್ಲು ವೇವ್ಸು, ಅಲೆಗಳು ಆ ಥರ. ಅಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲಲ್ಲಿ ದೊಡ್ಡ ಸಮುದ್ರ ಥರ ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾವು ಒಳ್ಳೆ ವ್ಯೂ ಪಾಯಿಂಟ್ಗೆ ಹೋಗಿದ್ದೀವಿ, ಅಂದರೆ ಸನ್ಸೆಟ್ ಟೈಮಿಗೆ ಹೋಗಿದ್ದೀವಿ. ಬಿಸಿಲಿದ್ರೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಸುಡ್ತಾ ಇರುತ್ತೆ. ನೋಡಿ, ಸನ್ಸೆಟ್ ಟೈಮ್ ಕರೆಕ್ಟಾಗಿ ಹೋಗಿದ್ದೀವಿ. ಈಗ ನೆಕ್ಸ್ಟ್ ಎಲ್ಲಿ ಹೋಗಿದ್ದೀನಿ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಎಲ್ಲಿ ಬರ್ತೀನಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ನಾವು ನಮ್ಮ ಮೈಸೂರು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬ್ಯಾಕ್ ವಾಟ್ರಿಗೆ ಬಂದಿದ್ದೀವಿ. ವಾವ್! ಆ್ಯಕ್ಚುಲಿ ಇವಾಗೆಲ್ಲ ಫುಲ್ ನೀರೆಲ್ಲ ಅಷ್ಟು ಇದಾಗಿಬಿಟ್ಟಿದೆ, ಜಾಸ್ತಿ ಇಲ್ಲ ನೀರೀಗ, ಎಲ್ಲ ಬತ್ತೋಗ್ಬಿಟ್ಟಿದೆ. ಬಟ್ ಈಗ ಜುಲೈ ಮಂತಲ್ಲಿ ನೋಡಿ ಬರುತ್ತೆ ನೀರು. ಫುಲ್ಲು ಅಲೆಗಳು, ವೇವ್ಸ್ ಥರ, ದೊಡ್ಡ ಸಮುದ್ರ ಥರ ಕಾಣುತ್ತೆ. ನೋಡಿ, ಮಮ್ಮಿ ಏನೋ ತಿಂತಾ ಇದ್ದಾರೆ. ಮಮ್ಮಿ, ಎಲ್ಲ ಚಿಪ್ಸ್ ತಿಂತಾ ಇದ್ದಾರೆ. ಏ ವಾ, ನೋಡಿ, ಈಗೆಲ್ಲ ಬಿಸಿಲಿದ್ರೆ ಇಲ್ಲಿ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ಫುಲ್ ಬಿಸಿಲಿದ್ರೆ ಮಾತ್ರ ಸುಡ್ತಾ ಇರುತ್ತೆ ನೆಲ ಎಲ್ಲ, ಇಲ್ಲೆಲ್ಲ ಕಲ್ ಮೇಲೆಲ್ಲ. ಬಟ್ ಈಗ ನೋಡಿ, ಸನ್ಸೆಟ್ ಆಗ್ತಾ ಇದೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಾವು. ಈ ಪ್ಲೇಸ್ ಮಾತ್ರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒನ್ ಡೇ ಸೂಪರ್ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಪ್ಲೇಸ್ ಇನ್ ಮೈಸೂರು.
ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬ್ಯಾಕ್ ವಾಟರ್. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಮಾಡಿ ಎಲ್ಲರೂ ಬೇಗ. ಬಾಯ್ 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 ಫ್ರೆಂಡ್ಸ್.